ನೀವೇನಾದ್ರೂ ಜ್ವರ ಶೀತ ಕೆಮ್ಮು ಏನೇ ಬಂದ್ರೂ ಕೂಡ ಆಂಟಿಬಯೋಟಿಕ್ ಗಳನ್ನ ಚಾಕ್ಲೇಟ್ ತಿಂದಾಗ ತಿಂತೀರಾ? ಹಾಗಾದ್ರೆ ತಕ್ಷಣ ಅದನ್ನ ನಿಲ್ಲಿಸಿ. ಕೆಲವೊಬ್ರು ತಮಗೆ ಅಂತ ಕೊಟ್ಟಿರೋ ಆಂಟಿಬಯೋಟಿಕ್ ಅನ್ನ ಕೆಲವೊಂದ್ಸಲಿ ತಮ್ಮ ಫ್ಯಾಮಿಲಿಗೆ ಮತ್ತು ಅಕ್ಕಪಕ್ಕದ ಮನೆಯವರಿಗೂ ಕೊಟ್ಬಿಡ್ತಾರೆ. ಎಲ್ಲಾ ಆರೋಗ್ಯ ಸಮಸ್ಯೆಗಳಿಗೂ ಆಂಟಿಬಯೋಟಿಕ್ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಏನಾದ್ರು ಉಪಯೋಗ ಇದೆಯಾ? ಆಂಟಿಬಯೋಟಿಕ್ ಗಳು ಕೆಲಸ ಮಾಡೋದು ಕೇವಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಗಳಲ್ಲಿ, ಆದ್ರೆ ನಮಗಾಗುವಂತ ಬಹಳಷ್ಟು ಇನ್ಫೆಕ್ಷನ್ ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ. ಅಂಡ್ ನಮ್ಗೆ ವೈರಲ್ ಇನ್ಫೆಕ್ಷನ್ ಆಗಿರ್ಬೇಕಾದ್ರೆ ನಾವ್ ಯಾವ್ದೋ ಆಂಟಿಬಯೋಟಿಕ್ ನ ತಗೊಂಡ್ರೆ ನಮ್ ದೇಹಕ್ಕೆ ಏನು ಉಪಯೋಗ ಇಲ್ಲ. ಸುಮ್ಮನೆ ಆಂಟಿಬಯೋಟಿಕ್ ತಗೊಂಡು ನಾವು ಬ್ಯಾಕ್ಟೀರಿಯಾಗಳನ್ನ ಸ್ಟ್ರಾಂಗ್ ಮಾಡ್ತಿದೀವಿ, ನಮ್ಮ ದೇಹವನ್ನ ವೀಕ್ ಮಾಡ್ತಿದೀವಿ. ಅಂಡ್ ಒಂದು ಸಲ ಆ ಬ್ಯಾಕ್ಟೀರಿಯಾ ಆಂಟಿಬಯೋಟಿಕ್ ನ ವಿರುದ್ಧ ರೆಸಿಸ್ಟೆನ್ಸ್ ನ ಬೆಳೆಸ್ಕೊಂಡ್ರೆ ಮುಂದೆ ಯಾವಾಗ ನೀವು ಆಂಟಿಬಯೋಟಿಕ್ ನ ಯೂಸ್ ಮಾಡೋದು ಕೂಡ ಆ ಬ್ಯಾಕ್ಟೀರಿಯಾನ ಏನು ಮಾಡಕ್ಕಾಗಲ್ಲ. ಅಂಡ್ ಮುಂದೆ ನಿಮ್ಗೆ ಸಿವಿಯರ್ ಇನ್ಫೆಕ್ಷನ್ ಗಳಾದಾಗ ಡಾಕ್ಟರ್ ಯಾವ ಆಂಟಿಬಯೋಟಿಕ್ ಹಾಕಿದ್ರು ಕೂಡ ಕೆಲಸ ಮಾಡೋಲ್ಲ. ಅಂಡ್ ನಾವು ಸುಮ್ಮನೆ ಆಂಟಿಬಯೋಟಿಕ್ ನ ತಗೊಳ್ಳೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿರುವಂತಹ ಗುಡ್ ಬ್ಯಾಕ್ಟೀರಿಯಾಗಳು ಸಾಯುತ್ತೆ ಮತ್ತು ಅದು ನಾರ್ಮಲ್ ಸ್ಟೇಜ್ ಬರೋದಕ್ಕೆ ಬಹಳಷ್ಟು ದಿನಗಳು ತಗೊಳುತ್ತೆ. ಅಂಡ್ ನಮ್ಮ ಜನ ಅನ್ಕೊಂಡಿದ್ದಾರೆ ಯಾವ ಡಾಕ್ಟರ್ ಆಂಟಿಬಯೋಟಿಕ್ ನ ಕೊಡ್ತಾರೋ ಅವರು ಒಳ್ಳೆ ಡಾಕ್ಟ್ರು, ಯಾರು ಕೊಡಲು ಅವರು ಕೆಟ್ಟ ಡಾಕ್ಟ್ರು ಅಂತ. ಕೆಲವೊಬ್ರು ಮಾಮೂಲಿ ಫೀವರ್ ಬಂದ್ರು ಕೂಡ ಆಂಟಿಬಯೋಟಿಕ್ ತಗೊಂತಾರೆ, IPL ಫೀವರ್ ಬಂದ್ರು ಕೂಡ ಆಂಟಿಬಯೋಟಿಕ್ ತಗೊಂತಾರೆ. ಸೊ ಆಂಟಿಬಯೋಟಿಕ್ ಕೆಟ್ಟದಲ್ಲ, ಆದ್ರೆ ಆಂಟಿಬಯೋಟಿಕ್ ನ ಯಾವಾಗ ತಗೋಬೇಕೋ ಅವಾಗ ತಗೊಂಡ್ರೆ ಮಾತ್ರ ಅದರಿಂದ ನಮಗೆ ಒಳ್ಳೇದಾಗುತ್ತೆ. ಅಂಡ್ ಬಹಳ ಮುಖ್ಯವಾಗಿ ಆಂಟಿಬಯೋಟಿಕ್ಸ್ ನ ಡಾಕ್ಟರ್ ನ ಪ್ರಿಸ್ಕ್ರಿಪ್ಷನ್ ಜೊತೆಗೆ ಮಾತ್ರ ತಗೊಳ್ಳಿ. ನಿಮ್ಗೆ ಗೊತ್ತಿರೋರ ಪೈಕಿ ಯಾರಿಗೆ ಸಣ್ಣ ಪುಟ್ಟಕ್ಕೆಲ್ಲ ಆಂಟಿಬಯೋಟಿಕ್ ನ ತಗೊಳ್ಳೋ ಅಭ್ಯಾಸ ಇದೆಯೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ.